ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಹಾಸನ ಮಂಡ್ಯ ಕ್ಷೇತ್ರಗಳ ಮೇಲೆ ಡಿಸಿಎಂ ಡಿಕೆಶಿ ಕಣ್ಣು. ಇಂದು ಹಾಸನದಲ್ಲಿ ಶ್ರೇಯಸ್ ಪಟೇಲ್, ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ನಾಮಪತ್ರ ಸಲ್ಲಿಕೆ. ಅಭ್ಯರ್ಥಿಗಳ ನಾಮಿನೇಷನ್ ವೇಳೆ ಖುದ್ದು ಡಿಸಿಎಂ ಹಾಜರ್. ಕರ್ನಾಟಕಕ್ಕೆ ಇಂದು ಬಿಜೆಪಿ ಚುನಾವಣಾ ಚಾಣಕ್ಯನ ಎಂಟ್ರಿ. ನಾಳೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ರೋಡ್ ಶೋ. ಡಿಕೆ ಬ್ರದರ್ಸ್ ಅಖಾಡದಿಂದಲೇ ಕೈಗೆ ಟಕ್ಕರ್ ಕೊಡಲು ಪ್ಲಾನ್. ನಾಳೆ ಅಮಿತ್ ಶಾರಿಂದ ಕ್ಯಾಂಪೇನ್. ಮೊದಲ ಪ್ರವಾಸದಲ್ಲೇ 10 ಲೋಕಸಭಾ ಕ್ಷೇತ್ರಗಳು ಟಾರ್ಗೆಟ್. ಅಸಮಾಧಾನಿತರ ಜೊತೆಯೂ ನಡೆಸಲಾಗ್ತಾ ಇದೆ ಮೀಟಿಂಗ್. ಅಮಿತ್ ಶಾ ಭೇಟಿಯಾಗಿ ಚರ್ಚೆ, ನಂತರವೇ ಅಂತಿಮ ನಿರ್ಧಾರ. ಇದೇ ಕಾರಣಕ್ಕೆ ಏಪ್ರಿಲ್ 3ಕ್ಕೆ ನಿರ್ಧಾರ ಮುಂದೂಡಿದ್ರ ಸಂಸದೆ ಸುಮಲತಾ. ಸಿಎಂ ಸಿದ್ದರಾಮಯ್ಯಗೆ ತವರು ಜಿಲ್ಲೆಯ ಪ್ರತಿಷ್ಠೆ. ಮತ್ತೆ 3 ದಿನ ಮೈಸೂರು ಪ್ರವಾಸ. ಮೈಸೂರು, ಕೊಡಗು, ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋಕೆ ರಣತಂತ್ರ. ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕಿಂದು ಸಿಎಂ ಸಿದ್ದರಾಮಯ್ಯ ಭೇಟಿ. ಮುನಿಸು ಮರೆತು ಮುಖಾಮುಖಿಯಾಗಲಿರೋ ನಾಯಕರು. ಸಾಕಷ್ಟು ಕುತೂಹಲ ಮೂಡಿಸಿರೋ ದಿಗ್ಗಜರ ಭೇಟಿ. ನನಗೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಇದೆ, ಅಲ್ಲೇ ಹೆಚ್ಚು ಗಮನ ಹರಿಸಬೇಕು. ಕೋಲಾರದಲ್ಲಿ ಅಭ್ಯರ್ಥಿ ಸೋತ್ರೆ ನಾನ್ ಹೊಣೆಯಲ್ಲ. ಕೆಎಚ್ ಮುನಿಯಪ್ಪ ನಡೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ಗೆ ಟೆನ್ಷನ್. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕ್ಷೇತ್ರ ಗೆಲ್ಲೋ ಜವಾಬ್ದಾರಿ, ಜೊತೆಗೆ ರಾಜ್ಯ ಪ್ರವಾಸವನ್ನು ಮಾಡಲೇಬೇಕು. ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗಳಿಸೋ ನಿಟ್ಟಿನಲ್ಲಿ ಎಐಸಿಸಿಯಿಂದ ಸೂಚನೆ. ಬಿಜೆಪಿ ಬಂಡಾಯದ ಬಳಿಕ ಒಬ್ಬಟ್ಟಿಯಾದ ಸಂಸದ ರಾಜಾ ಅಮರೇಶ್ವರ್ ನಾಯಕ್. ಅಮರೇಶ್ವರ ಪರ ಪ್ರಚಾರ ಮಾಡಿದ್ರೆ ಬಂಡಾಯ ಅಭ್ಯರ್ಥಿಗಳು ತಪ್ಪು ತಿಳಿಯುವ ಆತಂಕ. ಅಮರೇಶ್ವರರಿಂದ ಅಂತರ ಕಾಯ್ದುಕೊಂಡ ಬಿಜೆಪಿ ನಾಯಕರು. ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ಸಿಡಿದೆದ್ದ ವೀಣಾ ಕಾಶಪ್ಪನವರ್. 2 ದಿನಗಳಲ್ಲಿ ಬಾಗಲಕೋಟೆಯಲ್ಲಿ ಬೆಂಬಲಿಗರ ಸಭೆ ನಡೆಸಲು ತೀರ್ಮಾನ. ಮುಂದಿನ ರಾಜಕೀಯ ನಡೆ ಬಗ್ಗೆ ಚರ್ಚಿಸಿ ನಿರ್ಧಾರ. ಮತ ಪ್ರಚಾರಕ್ಕೆ ಚಿಕ್ಕ ಮಕ್ಕಳ ಬಳಕೆ ಮಾಡಿಕೊಂಡ್ರ ಸಂಯುಕ್ತ ಪಾಟೀಲ್. ಇನ್ಸ್ಟಾದಲ್ಲಿ ಚಿಕ್ಕ ಮಕ್ಕಳ ವಿಡಿಯೋ ಹಂಚಿಕೊಂಡ ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ. ವಿಡಿಯೋ ಎಲ್ಲಿಯದ್ದು ಅನ್ನೋ ಮಾಹಿತಿ ಇಲ್ಲ. ಸಂಯುಕ್ತ ನಡೆಗೆ ಸಾರ್ವಜನಿಕರ ಆಕ್ರೋಶ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರರಾಗಿ ರಘು ಚಂದನ್ ಸ್ಪರ್ಧೆ ಪಕ್ಕ. ಅದೇನಾಗುತ್ತೆ ಆಗ್ಲಿ, ನೋಡೇ ಬಿಡೋಣ ಎಂದ ಶಾಸಕ ಎಂ ಚಂದ್ರಪ್ಪ. ಏಪ್ರಿಲ್ 3ರಂದು ರಘು ಚಂದನ್ ನಾಮಿನೇಷನ್ ಮಾಡ್ತಾರೆ ಎಂದ ಶಾಸಕ. ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ರಾಧಾಕೃಷ್ಣ ಹಾಗೂ ಉಮೇಶ್ ಜಾಧವ್ ಮಧ್ಯೆ ಟಫ್ ಫೈಟ್. ಪರಸ್ಪರ ವಾಗ್ದಾಳಿ ನಡೆಸುತ್ತಾ ಅಬ್ಬರದ ಪ್ರಚಾರ. ಎಸ್ಟಿ ಮೀಸಲಾತಿ ಅಸ್ತ್ರ ಪ್ರಯೋಗಿಸಿ ಕಾಂಗ್ರೆಸ್ ಮತಬೇಟೆ. ಇಂದು ಶಿವಕುಮಾರ ಸ್ವಾಮೀಜಿ ಅವರ 117ನೇ ಜಯಂತ್ಯೋತ್ಸವ ಹಿನ್ನೆಲೆ ಸಿದ್ಧಗಂಗಾ ಮಠಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ಭೇಟಿ. ಶಿವಕುಮಾರ ಸ್ವಾಮೀಜಿ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿದ ಮುದ್ದಹನುಮೇಗೌಡ. ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಕೊಡಬೇಕು. ಇಷ್ಟೊಂದು ಮಕ್ಕಳಿಗೆ ಅನ್ನದಾಸೋಹ ನೀಡಿ ವಿದ್ಯಾದಾನ ಮಾಡ್ತಿರೋದು ವಿಸ್ಮಯ. ಸಿದ್ಧಗಂಗಾ ಮಠದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒತ್ತಾಯ. ಅದೃಷ್ಟದ ಕ್ಷೇತ್ರದಿಂದಲೇ ಎಲೆಕ್ಷನ್ ಯಾತ್ರೆ ಆರಂಭ. 2014-2019ರಂತೆ ಉತ್ತರ ಪ್ರದೇಶದ ಮೀರತ್ನಿಂದ ರ್ಯಾಲಿ. ಪ್ರಧಾನಿ ಮೋದಿ ಮತಬೇಟೆಗೆ ಇಂದು ವಿಶೇಷ ಲಿಂಕ್. ಆನೇಕಲ್ನಲ್ಲಿ ಮತ್ತೆ ಶುರುವಾಗಿದೆ ಚಿರತೆ ಟೆನ್ಷನ್. ಎಸ್ಆರ್ ಲೇಔಟ್ನಲ್ಲಿ ಚಿರತೆ ಹೆಜ್ಜೆ ಗುರುತು ಕಂಡು ಆತಂಕಗೊಂಡ ಜನರು. ಚಿರತೆ ಯಾವ ಕಡೆ ಹೋಗಿದೆ ಅಂತ ಅಧಿಕಾರಿಗಳ ಕಾರ್ಯಾಚರಣೆ. ಕೊಡಗಿನ ಸೋಮವಾರಪೇಟೆ ತಾಲೂಕು ಐಗೂರು ಬಳಿ ಆನೆಗಳು ಪ್ರತ್ಯಕ್ಷ. ಮುಂಜಾನೆ ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದ 2 ಕಾಡಾನೆ. ಇತ್ತ ಚಿಕ್ಕಮಗಳೂರಲ್ಲಿ ಅರ್ಧ ಗಂಟೆ ಕಾಲ ರಸ್ತೆಯಲ್ಲಿ ನಿಂತಿದ್ದ ಒಂಟಿ ಸಲಗ. ರಾಜ್ಯ ರಾಜಧಾನಿಯಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇದೆ ಬಿಸಿಲು. ಇನ್ನೊಂದು ವಾರ ಇದೇ ರೀತಿ ತಾಪಮಾನ ಇರೋ ಸಾಧ್ಯತೆ. ಬಿರು ಬಿಸಿಲಲ್ಲೂ ಕಾಡ್ತಿದೆ ವೈರಲ್ ಫೀವರ್.
ಕೃತಕ ತಂಪು ಪಾನೀಯ, ಐಸ್ ಕ್ರೀಂ ಸೇವನೆಯಿಂದ ಜ್ವರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.